ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಭದ್ರಾವತಿಯ ವಿಎಎಸ್ಎಲ್ನ ಪ್ರಧಾನ ಹಣಕಾಸು ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ಶಿವಶಂಕರನ್ ಹಾಗೂ ಹಿರಿಯ ಆಡಳಿತ ಸಹಾಯಕಿ ಶ್ರೀಮತಿ ಚಂದ್ರವತಿ ಕೆ ಇವರೊಡನೆ ವಿಶೇಷ ಸಂದರ್ಶನ. ಸ್ನೇಹಿತರೆ, ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೊಟ್ಟಿಗೆ ನಮ್ಮ ಜೊತೆಯಾಗಿ ಈ ದಿನ ಇದ್ದಾರೆ ಶ್ರೀಮತಿ ಶೋಭಾ ಶಿವಶಂಕರನ್, ಜನರಲ್ ಮ್ಯಾನೇಜರ್ ಫೈನಾನ್ಸ್, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಭದ್ರಾವತಿ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಇನ್ನೊಬ್ಬರು ಅತಿಥಿಗಳು ಕೂಡ ಜೊತೆಯಾಗಿದ್ದಾರೆ. ಅವರು ಶ್ರೀಮತಿ ಚಂದ್ರಾವತಿ ಕೆ, ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಭದ್ರಾವತಿ. ನಿಮಗೆ ಇಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಹಾಗೆ ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಎಲ್ಲ ಕೇಳುಗರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮೆಲ್ಲ ಮಹಿಳೆಯರು ಕೂಡ ಫುಲ್ ಖುಷಿ ಆಗ್ಬಿಟ್ರು ನೀವೆಲ್ಲ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ನೀಡ್ತಾ ಇರೋದಕ್ಕೆ. ಶೋಭಾ ಶಿವಶಂಕರನ್ ಅವರೇ, ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಶ್ರೋತೃಗಳಿಗೂ ಕೂಡ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಅಂತ. ನಾನು ಬೇಸಿಕ್ಲಿ ಕೇರಳದಿಂದ ಬಂದಿರೋರು. ಈಗ ವಿಎಎಸ್ಎಲ್ ಅಲ್ಲಿ ಜನರಲ್ ಮ್ಯಾನೇಜರ್ ಫೈನಾನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಕೇರಳದಿಂದ ಬಂದಿದ್ರು ಕೂಡ ಈ ಒಂದು ನಿಮ್ಮ ಕನ್ನಡ ನುಡಿಯನ್ನು ಕೇಳಿ ನಮಗೆ ಬಹಳ ಖುಷಿ ಆಯಿತು. ಅದೇ ರೀತಿಯಲ್ಲಿ ಯಾವ ರೀತಿ ಈ ಒಂದು ಕೆಲಸವನ್ನು ಈ ಒಂದು ಕಾರ್ಖಾನೆಯಲ್ಲಿ ಮಾಡ್ತಾ ಇದ್ದೀರಾ? ವಿಎಎಸ್ಎಲ್ ಕಾರ್ಖಾನೆಯಲ್ಲಿ ಹಣಕಾಸು ವಿಭಾಗದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿದ್ದೀನಿ. ಓಕೆ, ಸೊ ಎಲ್ಲ ಫೈನಾನ್ಸ್ ರಿಲೇಟೆಡ್ ಫಂಡಿಂಗು, ಎಕ್ಸ್ಪೆಂಡಿಚರ್ ಅದ್ರ ಬಗ್ಗೆ ಅದರದೆಲ್ಲ ನಾನು ಒಂದು ಕಂಟ್ರೋಲ್ ಇಟ್ಕೊಂಡು ಫ್ಯಾಕ್ಟ್ರಿ ಇದು ವರ್ಕಿಂಗ್ಸು ಐ ಆಮ್ ಟ್ರೈಂಗ್ ಟು ಸಿ ದಟ್ ದ ವರ್ಕ್ ಆಫ್ ದ ಫ್ಯಾಕ್ಟ್ರಿ ಇಸ್ ಕ್ಯಾರಿಡ್ ಆನ್ ವಿತ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್. ಓಕೆ, ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡ್ತಾ ಇರ್ತೀರ, ಕೆಲಸವನ್ನು ಮಾಡಿದಾಗ ಅನೇಕ ಸಮಸ್ಯೆಗಳು ಕೂಡ ಎದುರಾಗತ್ತೆ. ಹಾಗಾದರೆ ಯಾವ್ಯಾವ ರೀತಿಯ ಸಮಸ್ಯೆಗಳು ನಿಮಗೆ ಎದುರಾಗಿದೆ? ಸಮಸ್ಯೆಗಳಂದರೆ ಇದು ಬರೀ ನನಗೆ ಆಸ್ ಅನ್ ಆಫೀಸರ್, ಆಸ್ ಅ ಸೀನಿಯರ್ ಆಫೀಸರ್ ಆ ಥರ ಅಲ್ಲ. ಎಲ್ಲ ವರ್ಕಿಂಗ್ ವಿಮೆನ್ನು ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಬಟ್ ಆಸ್ ಅನ್ ವರ್ಕಿಂಗ್ ಎಕ್ಸಿಕ್ಯೂಟಿವ್ ನಂದು ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಹೆಚ್ಚಿದೆ. ಸೊ ಅಗೇನ್ ಮ್ಯಾನೇಜಿಂಗ್ ದ ರೆಸ್ಪಾನ್ಸಿಬಿಲಿಟಿ ಇನ್ ದಿ ವರ್ಕಿಂಗ್ ಎನ್ವೈರನ್ಮೆಂಟ್ ಮತ್ತೆ ಮನೆದು ಅದೆಲ್ಲ ಬ್ಯಾಲೆನ್ಸ್ ಮಾಡಿ ಹೋಗೋಕ್ಕೆ ಈಗ ನಂದು 27 years ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ ಮೈ ವರ್ಕ್ ಲೈಫ್. ಸೊ ಈಗ ಯಾವಾಗ್ಲೂ ಪರ್ಫೆಕ್ಟ್ ಯಾರು ಆಗಲ್ಲ, ನಾವು ಕಲ್ಕೊಂಡು ಹೋಗ್ಬೇಕು. ಸೊ ಗ್ರಾಜುಯಲಿ ಐ ಆಮ್ ಟ್ರೈಂಗ್ ಟು ಲರ್ನ್ ಥಿಂಗ್ಸ್, ಮ್ಯಾನೇಜ್ ಅಂಡ್ ಡೂ ಥಿಂಗ್ಸ್ ವೆಲ್. ಓಕೆ, ಕೊನೆಯ ತನಕನೂ ಕೂಡ ನಾವು ಕಲಿತಾನೆ ಹೋಗ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಶೋಭಾ ಅವರೇ, ನೀವು ಹೇಳಿದ್ರಿ ಒಂದು ರೀತಿಯಲ್ಲಿ ಮಹಿಳೆಯರು ಮನೆ ಕೆಲಸ ಮಾಡಿಕೊಂಡು ಅದೇ ರೀತಿಯಲ್ಲಿ ಆಫೀಸ್ನಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಅದು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಖಾನೆಯಲ್ಲಿ ಒಂದು ಮ್ಯಾನೇಜರ್ ಫೈನಾನ್ಸ್ನ ನೀವು ಮಾಡ್ಕೊಂಡು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ, ಕೆಲಸವನ್ನು ಮಾಡ್ತಾ ಇದ್ದೀರಾ. ಯಾವ ರೀತಿ ಈ ಒಂದು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೂ ಕೂಡ ತಿಳಿಸ್ಕೊಡ್ತೀರಾ? ಎಲ್ಲರೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಹೌದು, ಆಕ್ಚುಲಿ ಇಟ್ಸ್ ನಾಟ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಬಿಕಾಸ್ ವರ್ಕ್ ಇಸ್ ಜಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ಹೌದು. ಸೊ ನಾವು ಬ್ಯಾಲೆನ್ಸ್ ಮಾಡೋದು ಹೆಂಗಂದ್ರೆ ನಮ್ಮ ವರ್ಕ್ ಬ್ಯಾಲೆನ್ಸ್ ಆಸ್ ವೆಲ್ ಆಸ್ ದಿ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಆಸ್ ವೆಲ್ ಆಸ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್. ಸೊ ಅದೇ ಆಸ್ ಯು ಸೆಡ್ ನಂದು ಸ್ವಲ್ಪ ಜವಾಬ್ದಾರಿ ಇರೋ ವರ್ಕ್. ಸೊ ಹೌಸ್ ಫ್ರಂಟ್ ಮತ್ತೆ ವರ್ಕ್ ಫ್ರಂಟ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇಫ್ ಐ ಟ್ರೈ ಟು ಡೂ ಇಟ್ ಅಲೋನ್. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ನಮ್ ಸಪೋರ್ಟ್ ಆಫ್ ದ ಫ್ಯಾಮಿಲಿ, ಫ್ರೆಂಡ್ಸ್, ಕಲೀಗ್ಸ್. ಯಾಕಂದ್ರೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಏನ್ ಕೂಡ ಮಾಡ್ಲಿಕ್ಕಾಗಲ್ಲ. ನಾವು ಲೇಡೀಸ್ ಸೂಪರ್ ಮ್ಯಾನ್ ಸೂಪರ್ ವುಮನ್ ಏನಿಲ್ಲ ಅಲ್ಲ. ಸೊ ಡೆಫಿನೆಟ್ಲಿ ಎಲ್ಲ ಎರಡು ಕಡೆನೂ ಕಾನ್ಸಂಟ್ರೇಟ್ ಮಾಡಿ ಒಳ್ಳೇದು ಮಾಡಕ್ಕೆ ಖಂಡಿತ ನಮ್ಗೆ ಸಪೋರ್ಟ್ ಬೇಕಾಗುತ್ತೆ. ಅಂಡ್ ಐ ಆಮ್ ಲಕ್ಕಿ ಐ ಹ್ಯಾವ್ ಸಪೋರ್ಟಿಂಗ್ ಮೈ ಹಸ್ಬೆಂಡ್ ಇಸ್ ಅ ವೆರಿ ಸಪೋರ್ಟಿವ್ ಪರ್ಸನ್. ಪೇರೆಂಟ್ಸ್, ಇನ್-ಲಾಸ್, ಫ್ರೆಂಡ್ಸು, ಕಲೀಗ್ಸ್ ಇನ್ ದಿ ಆಫೀಸ್ ಎಲ್ರದ್ದು ಸಪೋರ್ಟ್ ತಗೊಂಡೆ ನಾನು ಮುಂದ್ಗಡೆ ಹೋಗ್ತಾ ಇದ್ದೀನಿ. ಈ ಒಂದು ಹೊತ್ತಿನಲ್ಲಿ ಅವರನ್ನೆಲ್ಲ ನೆನ್ಪು ಮಾಡ್ಕೊತಾ ಇದ್ದೀರಾ. ಖಂಡಿತ ನೀವು ಮಾತಾಡ್ತಾ ಇದ್ದಾಗ ನನ್ನ ಒಂದು ಗಾದೆ ಕೂಡ ನೆನಪಂತು, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳ್ಬಿಟ್ಟು. ಈ ಒಂದು ನೆನಪಾಗತ್ತೆ. ಮಹಿಳೆಯರು ಇಂತೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಹಿಂದೆನೂ ಕೂಡ ಇದ್ರು, ಇದೇ ಈಗೂ ಕೂಡ ಅನೇಕ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಹೊತ್ತಿನಲ್ಲಿ ನಾವು ಅವರಿಗೆ ಸಲಾಮನ್ನು ತಿಳಿಸೋಣ ಅಂತ ಹೇಳ್ತಾ, ಶೋಭಾ ಅವರೇ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಮನೆ ಕೆಲಸ ಮಾಡ್ಕೊಂಡು ಮತ್ತು ಕಾರ್ಖಾನೆ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ.
ಅದನ್ನ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಎನಿ ವರ್ಕಿಂಗ್ ವುಮನ್ ಅವ್ರ ಜೀವನದಲ್ಲಿ ಅನುಕೂಲ ಮತ್ತೆ ಅನಾನುಕೂಲ ಇದ್ದೇ ಇರತ್ತೆ. ಸೊ ನಮ್ದೇನ್ ಇದು ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇಸ್ ದಟ್ ಎರಡು ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದು ಮೊದಲೇ ಹೇಳಿರೋ ತರ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅದರ್ ದೆನ್ ದಟ್ ಈಗ ವರ್ಕಿಂಗ್ ಮಾಡುವಾಗ ನಾವು ಎಲ್ಲ ಓದಿ ಪ್ರೊಫೆಷನಲಿ ಕ್ವಾಲಿಫೈಡ್ ಆಗಿ ಸುಮ್ನೆ ನಾವು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪುಟ್ ದಟ್ ಟು ಯೂಸ್ ಟು ದ ಸೊಸೈಟಿ. ಅದಕ್ಕೋಸ್ಕರ ನಾವು ಕೆಲ್ಸಕ್ಕೆ ಬರ್ತಾ ಇದ್ದೀನಿ, ವರ್ಕ್ ಮಾಡಕ್ಕೆ ಬರ್ತಾ ಇದ್ದೀನಿ, ಸೊ ದಟ್ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಕ್ ಆಗತ್ತೆ ನಮ್ಗೆ. ಸೊ ಅದಕ್ಕೆ ಜಸ್ಟ್ ಸಿನ್ಸ್ ಯು ಆರ್ ಕೇಪಬಲ್ ಆಫ್ ಕಾಂಟ್ರಿಬ್ಯೂಟಿಂಗ್ ಟು ಸೊಸೈಟಿ, ನಾವು ಸುಮ್ನೆ ಮನೆ ಕೂತ್ಕೊಳ್ಳಂಗಿಲ್ಲ. ಬಟ್ ಅದು ಅಟ್ ದ ಸೇಮ್ ಟೈಮ್ ಮನೆ ಫ್ರಂಟ್ ನಾವು ಮ್ಯಾನೇಜ್ ಮಾಡಬೇಕು, ಬಿಕಾಸ್ ಬೀಯಿಂಗ್ ಅ ಮದರ್ ಇಸ್ ಯೋರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಸೊ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ, ಟು ದ ಟೇಕ್ ಕೇರ್ ಆಫ್ ಯೋರ್ ಚಿಲ್ಡ್ರನ್ ಅಲ್ವಾ. ಸೊ as is said, there is one saying also, na, if you educate a man, you educate an individual. If you educate a woman, you educate a family. So as a woman, it's our responsibility to see that our family is also well brought up, well rounded. So ಅದಕ್ಕೋಸ್ಕರ ನಾವು ಸ್ವಲ್ಪ ಪ್ರಯಾರಿಟೈಸ್ ಮಾಡಬೇಕು. ಆಸ್ ಐ ಸೆಡ್ ಅರ್ಲಿಯರ್, ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು. ಮತ್ತೆ ಏನಂತ ನಾವು ಪ್ರಯಾರಿಟೈಸ್ ಮಾಡಕ್ಕೆ ಕಲಿಬೇಕು. ಒನ್ ಟೈಮ್ ಏನಾಗುತ್ತೆ, ನಮ್ಗೆ ಎರಡು ಕಡೆನೂ ಗಮನ ಕೊಡ್ಲೇಬೇಕು. ಅವಾಗ ನಾವು ಡಿಸೈಡ್ ಮಾಡ್ಬೇಕು ನಮ್ಮ ವರ್ಕ್. ಸೇ ಫಾರ್ ಎಕ್ಸಾಂಪಲ್ ಒಂದು ಮೀಟಿಂಗ್ ಇದೆ, ಸೇಮ್ ಟೈಮ್ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ ಸ್ಕೂಲಲ್ಲಿ. ಸೊ ಅದೇ ಎಲ್ರು ಎಕ್ಸ್ಪೀರಿಯನ್ಸ್ ಮಾಡಿರೋದೇ ಇದು. ಸೊ ಆ ಟೈಮಲ್ಲಿ ನಾವು ಡಿಸೈಡ್ ಮಾಡ್ಬೇಕು ಯಾವ್ದು ಇಂಪಾರ್ಟೆಂಟ್, ಯಾವ್ದು ಡೆಲಿಗೇಟ್ ಮಾಡಕ್ ಆಗುತ್ತೆ. ನಮ್ಮ ಆಫೀಸ್ ಮೀಟಿಂಗ್ ನಮ್ ಬದಲೇ ಬೇರೆ ಯಾರು ಹೋಗ್ಬೋದಾ, ಅಥವಾ ಮನೇದು ಏನಾರ ಇದ್ರೆ ನಾವು ಡೆಲಿಗೇಟ್ ಮಾಡ್ಬೋದಾ, ಅದಕ್ಕೆ ಪ್ರಯಾರಿಟೈಸ್ ಮಾಡಕ್ಕೆ ಕಲಿಬೇಕು ಒಂದು. ನೆಕ್ಸ್ಟ್ ವಾಟ್ ಐ ಫೀಲ್ ಇಸ್ ದಟ್ ನೆವರ್ ಟೇಕ್ ಸ್ಟ್ರೆಸ್. ನೆವರ್ ಟೇಕ್ ಸ್ಟ್ರೆಸ್ ಟು ಯುವರ್ ಹೋಮ್. ಇಲ್ಲೂ ತುಂಬಾ ಸ್ಟ್ರೆಸ್ ಇರತ್ತೆ, ಬಟ್ ಎನಿವೇ ದೇರ್ ಇಸ್ ಅನದರ್ ಡೇ, ಅದು ಬಿಟ್ಟು ನೆಕ್ಸ್ಟ್ ಡೇ ಬಂದು ಮ್ಯಾನೇಜ್ ಮಾಡಬಹುದು. ಸೊ ಹಿಂಗೆ ಇದೆಲ್ಲ ನನ್ನ ಪರ್ಸನಲ್ ಲೈಫ್ ಅಲ್ಲೂ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಲೆಟ್ ಮೈ ಸೇ, ಐ ಹೋಪ್ ಐ ಆಮ್ ಸಕ್ಸೀಡಿಂಗ್ ಇನ್ ದಟ್. ಒಂದೇ ನಾಣ್ಯದ ಎರಡು ಮುಖಗಳಂತೆ ಈ ಒಂದು ಸಂಸಾರ, ಅದೇ ರೀತಿಯಲ್ಲಿ ಈ ಒಂದು ಸಮಾಜ, ಎರಡು ಕೂಡ ನಾವು ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯವಾಗತ್ತೆ. ಮಹಿಳೆಯರು ಅದರಲ್ಲೂ ಕೂಡ ಕೆಲವೊಂದು ತೊಂದರೆಗಳು ಇದ್ರೂ ಕೂಡ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲದೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಬರೋದು ನಮ್ಮ ಮಹಿಳೆಯರು ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಾಗಿ ಇರುವಂತಹ ಚಂದ್ರಾವತಿ ಕೆ ಅವರು ಕೂಡ ಇದ್ದಾರೆ. ಇವರು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳಿದೆ. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ಶ್ರೋತೃಗಳಿಗೆ. ನಾನು ಸಹ ಮಲಯಾಳಿನೇ, ಆದರೆ ಇಲ್ಲೇ ಹುಟ್ಟು ಬೆಳೆದಿರೋದು, ಇಲ್ಲೇ ಸ್ಕೂಲಿನ ಶಿಕ್ಷಣ ಎಲ್ಲ ಇಲ್ಲೇ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರ್ಕೊಂಡೋದ್ರು, ಮನೆ ಜವಾಬ್ದಾರಿನೂ ತಗೊಂಡು ಸಣ್ಣ ವಯಸ್ಸಿಂದನೇ ನೀವು ಜವಾಬ್ದಾರಿನ ಹೊತ್ಕೊಂಡ್ಬಿಟ್ಟಿದ್ದೀರಾ. ನನಗೆ 37 ವರ್ಷ ಸರ್ವಿಸ್ ಆಯ್ತು. 1987 ಜಾಯ್ನ್ ಆಗಿದ್ದು ಇದೆ ಕಂಪನಿಗೆ. ಈ ಒಂದು ಕಂಪನಿಯಿಂದ ಯಾವ ರೀತಿ, ನಾವು ಅದೇ ಅವರಿಗೂ ಕೇಳಿದ್ವಿ, ನೀವು ಕೂಡ ಯಾವ ರೀತಿ ಈ ಒಂದು ಮನೆ ಆಗಿರ್ಬೋದು ಅಥವಾ ಈ ಒಂದು ಕೆಲಸದ ಒತ್ತಡನೂ ಕೂಡ ಇರುತ್ತೆ, ಯಾವ ರೀತಿ ಈ ಒಂದು ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಫಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹೌದು, ನಿಜ, ಖಂಡಿತವಾಗಿ. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೌದೌದು. ಅದೇ ರೀತಿಯಲ್ಲಿ ಈಗ ಕಾರ್ಖಾನೆಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ, ಇದರಲ್ಲಿ ಅನುಕೂಲಗಳು ಇರುತ್ತೆ, ಅನಾನುಕೂಲಗಳು ಇರುತ್ತೆ. ಫೈನಾನ್ಷಿಯಲಿ ಎಲ್ಲ ಅನುಕೂಲಗಳು ಎಲ್ಲ ಥರದ್ರಲ್ಲೂ ನಮಗೆ ಕೊಟ್ಟಿದ್ದಾರೆ ಕಂಪನಿಯಿಂದ. ಯಾವ್ಯಾವುದು, ಇವಾಗ ಒಂದು ಮೆಟರ್ನಿಟಿ ಲೀವ್ ಆಗಿರ್ಬೋದು ಅಥವಾ ಸಿಕ್ ಲೀವ್ ಆಗಿರ್ಬೋದು, ಆ ರೀತಿ ಎಲ್ಲ ಥರದ್ದು ನಮಗೆ ಅನುಕೂಲಗಳು ಕೊಟ್ಟಿದೆ ಸಂಸ್ಥೆ. ಹಾಗೇನೆ ಎಲ್ಲರೂ ಹೊರಗಡೆ ಎಲ್ಲರೂ ನಮಗೇನಾದ್ರು ಆಪರ್ಚುನಿಟಿ ಇದ್ರೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಈ ಥರ ಎಲ್ಲ ಮಾಡಿದ್ದಾರೆ. ಒಂದು 2005 ಎಲ್ಲಾರನ್ನೂ ಅಂಡಮಾನಿಗೆ ಕಳಿಸಿದ್ರು LTC. ಹಾಗೆ ಸಂಸ್ಥೆ ಬೇರೆ ಬೇರೆ ಥರದ್ರಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅದೇ ಥರ ಅಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಇರಬೇಕಾದ್ರೆ ಅವರಿಗೆಲ್ಲ ಫೀಡಿಂಗಿಗೆಲ್ಲ ಪರ್ಮಿಷನ್ ಉಂಟು. ಹಾಸ್ಪಿಟಲ್ಸ್ ಇದೆ, ಹುಷಾರಿಲ್ಲ ಅಂದರೆ ಹೋಗ್ಲಿಕ್ಕೆ. ಓಕೆ, ಈ ರೀತಿ ಎಲ್ಲ ಅನುಕೂಲಗಳು ನಿಮಗೂ ಕೂಡ ಅನುಕೂಲಗಳಿದೆ. ಅದೇ ಥರ ಅನಾನುಕೂಲಗಳು ಇದೆ, ಅದು ಕೂಡ ಇದ್ದೇ ಇರತ್ತಲ್ಲ. ಅನುಕೂಲ ಜೊತೆಗೆ ಅನಾನುಕೂಲ, ಸಮುದ್ರದ ಅಲೆಗಳಂತೆ ಕಷ್ಟ ಸುಖ ಎರಡು ಕೂಡ ಬ್ಯಾಲೆನ್ಸ್ ಮಾಡೋದಿದ್ದೇ ಇರುತ್ತೆ.
ಅನಾನುಕೂಲ ಅಂದರೆ ಈಗ ಇನ್ ಟೈಮಲ್ಲಿ ಮೇಡಮ್ ಹೇಳ್ದಂಗೆ ನಮಗೆ ಸ್ಕೂಲಿಗೆಲ್ಲ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಕೆಲವು ಸರಿ ನಾನು ಎಷ್ಟೋ ಸರಿ ಹೋಗೇ ಇಲ್ಲ ಪೇರೆಂಟ್ಸ್ ಮೀಟಿಂಗಿಗೆಲ್ಲ. ಮನೆಯವರು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವ್ರದ್ದು ಬಿಸ್ನೆಸ್ ಆಗಿ ಆ ಥರ ಇರಬೇಕಾದ್ರೆ ನಮ್ಮ ಮಕ್ಳು ಹೇಳೋರು ಎಲ್ಲರೂ ಬರ್ತಾರೆ, ನೀವು ಮಾತ್ರ ಬರೋದೇ ಇಲ್ಲ ಅಂತ. ಮತ್ತೆ ಎಕ್ಸಾಮ್ ಟೈಮಲ್ಲಿ ಇನ್ನೂ ಕಷ್ಟ. ಹೌದು, ಮಕ್ಕಳಿಗೆ ಬೆಳಗ್ಗೆನೆ ಹೇಳ್ಕೊಡ್ಬೇಕಾಗಿರತ್ತೆ. ಎಕ್ಸಾಮ್ ಟೈಮ್ನಲ್ಲಿ ನಾನೇನ್ ಮಾಡ್ತಿದ್ದೆ, ಮಕ್ಕಳಿಗೋಸ್ಕರ 1 ತಿಂಗಳು ರಜಾ ಹಾಕ್ಬಿಡ್ತಿದ್ರೆ. ಓಕೆ, ಬೋನಸ್ ಕೊಟ್ಬಿಟ್ರು ಅಂತ. ಓಕೆ, ಚಂದ್ರವತಿ ಅವರೇ, ನೀವು ಕಾರ್ಖಾನೆಯಲ್ಲಿ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಆ್ಯಸ್ ಎ ಎಂಪ್ಲಾಯಿ ಆಗಿ ನೀವು ನಿಮ್ಮ ಅನುಭವಗಳನ್ನು ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ಯಾವುದೇ ಕೆಲಸ ಕೊಟ್ಟರು ನಾವು ಅದು ಇಲ್ಲ ಅಂತ ಹೇಳಲ್ಲ, ಅಚ್ಚುಕಟ್ಟಾಗಿ ಇನ್ ಟೈಮಲ್ಲಿ ಮಾಡಿಕೊಡ್ತಿದ್ವಿ. ಆಮೇಲೆ ಬೇರೆಯವ್ರನ್ನೂ ಕೂಡ ನಾವು ಇನ್ ಟೈಮಿಗೆ ಕೊಡಬೇಕು. ಅವಾಗ ನಮ್ಮ ಮ್ಯಾನೇಜ್ಮೆಂಟಿಗೆ ಒಂದು ಇನ್ ಟೈಮಲ್ಲಿ ಕೊಟ್ಟರೆ ಅದರದ್ದು ಒಂದು ಬೆನಿಫಿಟ್ ಆಗತ್ತೆ. ಇವತ್ತು ಕೊಡೋದು ನಾಳೆ ಕೊಟ್ಟರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಕೊಟ್ಟರು, ಯಾವ ಡಿಪಾರ್ಟ್ಮೆಂಟಿನ ಕೆಲಸ ಕೊಟ್ಟರು ಇನ್ ಟೈಮಲ್ಲಿ ನಾವು ಮಾಡಿಕೊಡ್ತೀವಿ. ನಿಮ್ಮನ್ನು ನೋಡಿಬಿಟ್ಟು ಕೂಡ ಅನೇಕ ಕಾರ್ಮಿಕರು ನಿಮ್ಮನ್ನು ಕೂಡ ನೋಡ್ತಾ ಇರ್ತಾರೆ. ಓ, ನಮ್ಮ ಸೀನಿಯರ್ ಇವರೇ ನಮಗೆ ಕೆಲಸವನ್ನು ಇಷ್ಟು ನೀಟಾಗಿ ಮಾಡಬೇಕಾದ್ರೆ ನಾವು ಕೂಡ ಅಟ್ ಎ ಟೈಮ್ ನಾವು ಕೂಡ ಇನ್ ಟೈಮಲ್ಲಿ ಮಾಡಬೇಕು ಅಂತ ಅವ್ರಿಗೂ ಕೂಡ ನಿಮ್ಮನ್ನು ನೋಡು ಕೂಡ ಕಲಿತಾ ಇರ್ತಾರೆ. ಹಾಗಾಗಿ ಒಂದು ಟೈಮ್ನಲ್ಲಿ ಮ್ಯಾನೇಜ್ ಮಾಡ್ಕೊತ ಮಾಡ್ತಿರಲ್ಲ, ಅದಕ್ಕೂ ಕೂಡ ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಚಂದ್ರವತಿಯವರೇ, ನೀವು ಕಲಾವಿದರು ಅಂತ ಕೇಳ್ಪಟ್ಟೆ. ಅದರ ಒಂದು ಹಾಡಿನ ತುಣುಕನ ನಮ್ಮೆಲ್ಲ ಶ್ರೋತೃಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದು GS ಶಿವರುದ್ರಪ್ಪ ಅವರ ಕವಿತೆ. ಹಾಡಿರೋದು ಸಿ ಅಶ್ವಥ್ ಅವರು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನಿಟ್ಟು ತೂಗಿದಾಗೆ, ಬೆಳಕ ನಿಟ್ಟು ತೂಗಿದಾಗೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಈ ಒಂದು ಸಾಲುಗಳನ್ನು ಕೇಳ್ತಾ ಇದ್ರೇ ಬೈ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಕೂಡ ಒಂದು ಸಾಲು ಅಂತ ಹೇಳಿದ್ರೆ 2 ಸಾಲುಗಳನ್ನು ಹೇಳಿಬಿಟ್ರಿ, ಖುಷಿ ಆಗತ್ತೆ. ಇದೇ ರೀತಿಯಲ್ಲಿ ನೀವು ಅಂಡಮಾನ್ ಬಗ್ಗೆ ಹೇಳಿದ್ರಲ್ವಾ, ಅದೇ ರೀತಿಯಲ್ಲಿ ಶೋಭಾ ಶಿವಶಂಕರರವರೇ, ನೀವು ಕೂಡ ಒಂದು ಮಹಿಳಾ ಟೀಮ್ ಮಾಡ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು, ಅಲ್ಲಿ ಯಾವ ರೀತಿ ಒಂದು ಸಮಯವನ್ನು ಕಳೀತಾ ಇದ್ರಿ? ಇದು ಹೇಳಕ್ಕಿದ್ರೆ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇಸ್ ಅನ್ ಈಕ್ವಲ್ ಆಪರ್ಚುನಿಟಿ ಎಂಪ್ಲಾಯರ್. ಮಹಿಳೆಯರಿಗೂ ಅಷ್ಟೊಂದು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಸೊ 2 years ಬ್ಯಾಕ್ ಐ ಹ್ಯಾಡ್ ಗಾನ್ ವಿತ್ ಅ ವುಮೆನ್ಸ್ ಟೀಮ್ ಫಾರ್ ಟು ನಾರ್ತ್ ಈಸ್ಟ್, ಆಕ್ಚುಲಿ ಸಿಕ್ಕಿಂ ಸಂದಕ್ಪು ಅಂತ. ಅಲ್ಲೇ ವಿ ಹ್ಯಾಡ್ ಕ್ಲೈಮ್ಡ್ ಆಲ್ಮೋಸ್ಟ್ ನಮ್ಮ ಟೀಮ್ನಲ್ಲಿ 19 ಫಿಮೇಲ್ ಮೆಂಬರ್ಸ್ ಇದ್ರು. ಸೊ ಟುಗೆದರ್ ಆಲ್ ಆಫ್ ಅಸ್ ನಾವು ಒಂದು 12,000 feet ಅಷ್ಟು ಟ್ರೆಕ್ಕಿಂಗ್ ಮಾಡಿ ವಿ ಹ್ಯಾಡ್ ಕ್ಲೈಮ್ಡ್ ದ ಸಮಿಟ್. ಇಟ್ ವಾಸ್ ಅ 1 week ಟ್ರಿಪ್, ಆಕ್ಚುಲಿ 8 day ಟ್ರಿಪ್. ತುಂಬಾ ನಾವು ಎಂಜಾಯ್ ಮಾಡಿದ್ದೀವಿ. ಟೀಮ್ ವರ್ಕ್, ಬಾಂಡಿಂಗ್ ಎಲ್ಲ ಡೆವಲಪ್ ಆಗಿದೆ. ಅಂಡ್ ನಮ್ ಸ್ಟೀಲ್ ಅಥಾರಿಟಿ ಅಂದ್ರೆ ಬೇರೆ ಬೇರೆ ಕಡೆ ಆಫೀಸಸ್ ಇದೆ. ಸೊ ಎಲ್ಲ ಇಡೀ ಇಂಡಿಯಾದಿಂದ ಮೆಂಬರ್ಸ್ ಬಂದಿದ್ದಾರೆ. ನಮ್ ಟೀಮ್ ಕಂಪ್ರೈಸ್ಡ್ ಆಫ್ ಮೆಂಬರ್ಸ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ. ಮೀನ್ಸ್ ನಮ್ ಸ್ಟೀಲ್ ಪ್ಲಾಂಟ್ಸ್ ಇರೋ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಸೊ ಅದೊಂದು ಬಾಂಡಿಂಗ್, ಪೀಪಲ್ ಫ್ರಮ್ ಡಿಫ್ರೆಂಟ್ ಏರಿಯಾಸ್, ಮತ್ತೆ ಟ್ರೆಕ್ಕಿಂಗ್ ಮಾಡಿ ನೈಟ್ ಸ್ಟೇ ಮಾಡೋದೆಲ್ಲ ಬೇರೆ ಬೇರೆ ಕಡೆ ವಿತ್ ಲೆಸ್ ಫೆಸಿಲಿಟಿ, ಹೆಂಗ್ ಮ್ಯಾನೇಜ್ ಮಾಡೋದು ಅದೆಲ್ಲ ನಾವು ಹೆಂಗ್ ಅಡಾಪ್ಟ್ ಮಾಡೋದು ನಮ್ಮ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ. ಸಪೋಸ್ ಏನಾದ್ರು ಡಿಫಿಕಲ್ಟಿ ಬಂದಿದ್ರೆ ಆಸ್ ಅ ಟೀಮ್ ಕನ್ಸಲ್ಟ್ ಮಾಡಿ ಹೆಂಗ್ ವರ್ಕ್ ಮಾಡ್ಬೋದು, ಇದೆಲ್ಲ ಇಂಡೈರೆಕ್ಟ್ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿದೆ. ಸೊ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಂಪನಿಗೆ, ಇಷ್ಟೊಂದು ವಿಮೆನ್ ಎಂಪ್ಲಾಯೀಸ್ಗೆ ಎನ್ಕರೇಜ್ ಮಾಡ್ತಾರೆ. ಅಲ್ಲ, ಖುಷಿ ಆಗತ್ತೆ. ಇಂತೆಲ್ಲ ಫೆಸಿಲಿಟೀಸು ಎಲ್ಲ ಕೊಟ್ಟಿರೋದ್ರಿಂದ ಒಂದು ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಂಪನಿಯವರು ಅಂತ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಬ್ಬರು ಕೂಡ ಬಂದಿದ್ದೀರಾ, ಅದರ ಕುರಿತು ಒಂದೆರಡು ಮಾತನಾಡೋಣ ಅಲ್ವಾ? ವಿಶ್ವ ಮಹಿಳಾ ದಿನಾಚರಣೆ ಅಂದರೆ ಏನು ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
ಒಂದು ಬ್ರೀಫ್ ಹಿಸ್ಟ್ರಿ ನಾನು ಹೇಳ್ತೀನಿ, ಆಮೇಲೆ ಡೀಟೇಲ್ ಆಗಿ ಚಂದ್ರಾವತಿ ಅವರು ಹೇಳ್ತಾರೆ. ಸೊ ಇದು ಏನಂತ, ಇನಿಷಿಯಲಿ ವಿಮೆನ್ ಅವ್ರಿಗೆ ಏನು ರೈಟ್ಸ್ ಏನಿರ್ಲಿಲ್ಲ, ನೈದರ್ ರೈಟ್ ಟು ವೋಟ್ ನಾರ್ ರೈಟ್ ಟು ಓನ್ ಪ್ರಾಪರ್ಟಿ, ಎಲ್ಲ ಎವ್ರಿಥಿಂಗ್ ವಾಸ್ ಓನ್ಲಿ ಮೆನ್ ವರ್ ಪರ್ಮಿಟೆಡ್. ಸೊ ಗ್ರಾಜುಯಲಿ ಏನಾಗಿದೆ ಅಂತ ವಿಮೆನ್ ಸ್ಟಾರ್ಟೆಡ್ ಪ್ರೊಟೆಸ್ಟಿಂಗ್. ಫಸ್ಟ್ ಸ್ಟಾರ್ಟ್ ಆಗಿರೋದು ಏನಂತ ಫಾರ್ ಸರ್ಫ್ರೇಜ್. ಸರ್ಫ್ರೇಜ್ ಅಂದ್ರೆ ವೋಟಿಂಗ್ ರೈಟ್ಸ್. ಅಲ್ಲಿ ಶುರು ಆಗಿದೆ ಇದು ಫ್ರಮ್ ಅರ್ಲಿ 1900s. ಸೊ 1909 ಅಲ್ಲಿ ಇದು ಪೀಕ್ ಆಗಿತ್ತು. ಸೊ ದೇ ಫಾಟ್ ಫಾರ್ ದಟ್. ಗ್ರಾಜುಯಲಿ ಆಮೇಲೆ ಇದು ಮಹಿಳಾ ದಿನ ಸೆಲೆಬ್ರೇಟ್ ಮಾಡದೆ 8th March, ಹೌ ದಟ್ ಡೇಟ್ ಹ್ಯಾಸ್ ಕಮ್ ವಾಸ್ ಬೇಸಿಕ್ಲಿ ರಷ್ಯಾದಲ್ಲಿ. ಇನ್ ರಷ್ಯಾ ಅವರು ಇದು ಫಾರ್ ಬ್ರೆಡ್ ಫೈಟ್ ಫಾರ್ ದಿಸ್ ಥಿಂಗ್ ದೇ ಸ್ಟಾರ್ಟೆಡ್ ಫೈಟಿಂಗ್ ಡ್ಯೂರಿಂಗ್ ದಿ ವರ್ಲ್ಡ್ ವಾರ್. ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಸೊ ಅದೇ ಅವರು ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದು ರೈಟ್ಸ್ಗೋಸ್ಕರ. ಅಂಡ್ ದಟ್ ಫೈಟ್ ವಾಸ್ ಆನ್ ದ ಮೇನ್ ದಟ್ ಬಿಗ್ಗೆಸ್ಟ್ ಪ್ರೊಟೆಸ್ಟ್ ವಾಸ್ ಆನ್ 25th of February. ಸೊ 25th February ಅವರು ಜೂಲಿಯನ್ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇದ್ವಿ. ಈಗ ನಾವೆಲ್ಲ ಫಾಲೋ ಮಾಡ್ತಾ ಇರೋದು ಗ್ರೆಗರಿಯನ್ ಕ್ಯಾಲೆಂಡರ್. ಅದು ಪ್ರಕಾರ ದ 25th February is 8th March of ದ ಗ್ರೆಗರಿಯನ್ ಕ್ಯಾಲೆಂಡರ್. ವಾಟ್ ನಾವು ಈಗ ಏನ್ ಫಾಲೋ ಮಾಡ್ತಾ ಇದ್ವಿ ಅದು. ಸೊ ಫ್ರಮ್ ದಟ್ ಟೈಮ್ ಓನ್ಲಿ ದಿಸ್ 8th March is celebrated as the International Women's Day all over. ಈಗ ದಿಸ್ ಇಸ್ ಇನ್ ಜನರಲ್ ನಾನು ಹೇಳ್ತಾ ಇರೋದು. ಡೀಟೇಲ್ ಆಗಿ ಇವ್ರು ಚಂದ್ರಾವತಿ ಅವರು ಹೇಳ್ತಾರೆ. ಚಂದ್ರಾವತಿ ಅವರೇ, ಇವರು ಸಂಕ್ಷಿಪ್ತವಾಗಿ ಹೇಳಿದಾರಂತೆ, ನೀವು ಡೀಟೇಲ್ಸ್ನ ಕೊಟ್ಬಿಡಿ ಈ ಒಂದು ಮಹಿಳಾ ದಿನಾಚರಣೆ ಬಗ್ಗೆ. ಮಹಿಳಾ ದಿನಾಚರಣೆ ಇತಿಹಾಸ ಅಂದರೆ ಇದು ಲಿಂಗ ತಾರತಮ್ಯದಿಂದ ಮುಕ್ತವಾಗಿ ಉತ್ತಮ ಸಮಾಜವನ್ನು ನಿರ್ಮಿಸಲಿಕ್ಕೆ ಒಂದು ಮಹಿಳಾ ದಿನಾಚರಣೆಯನ್ನು ಮಾಡ್ತಾರೆ. ಇದು 1908 ನ್ಯೂಯಾರ್ಕ್ನಲ್ಲಿ ಮಹಿಳಾ ಗಾರ್ಮೆಂಟ್ಸ್ನವರು ಮಹಿಳಾ ಕಾರ್ಮಿಕರು ಅವರ ಮುಷ್ಕರದ ನೆನಪಿಗಾಗಿ ಅಮೆರಿಕದಲ್ಲಿ ಮೊದಲ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 28ನೇ ತಾರೀಕು ಆಚರಣೆ ಮಾಡಿದ್ರು. ಮೇಡಮ್ ಹೇಳಿದ್ರಲ್ಲ, ಅವರ ಕಠಿಣ ಕೆಲಸದ ಪರಿಸ್ಥಿತಿ, ಮಹಿಳೆಯರ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ಅವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅವಾಗ 1945ರಲ್ಲಿ UNO ಪುರುಷರು ಮತ್ತು ಮಹಿಳೆಯರ ಸಮಾನತೆಯನ್ನು ದೃಢೀಕರಿಸಲು ಮೊದಲ ಒಪ್ಪಂದವನ್ನು ಮಾಡಿದ್ರು. ಅಂತಿಮವಾಗಿ 1975ರಲ್ಲಿ ಮಾರ್ಚ್ 8ರಂದು ವಿಶ್ವಸಂಸ್ಥೆ ತನ್ನ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಮಹಿಳಾ ಆಚರಣೆಯನ್ನು ಮಾಡಿದ್ರು. ಹಾಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಪ್ರತಿ ವರ್ಷ ಮಾರ್ಚ್ 8ರಂದು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಈ ಒಂದು ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಬಂದಿದೆ ಅಂತ? ಎಲ್ಲ ಮೋರ್ ದೆನ್ 100 years ಆಗಿದೆ. ಇನಿಷಿಯಲ್ ಈ ಫೈಟ್ ಇದು ಶುರುವಾಗಿ ಪ್ರೊಟೆಸ್ಟ್ ಇದೆಲ್ಲ ಶುರುವಾಗಿ, ಬಟ್ ಈಗ ನೋಡಿ ಇದು ಸ್ಟಾರ್ಟೆಡ್ ಇನ್ 1900s, ಅರ್ಲಿ 1909. ಈಗ 2024 ಅಂದ್ರೆ ಮೋರ್ ದೆನ್ 100 years ಆಗಿದೆ. ಬಟ್ ಈಗ ನನಗೆ ಎಲ್ರಿಗೂ ಗೊತ್ತಿದೆ, ಈಗಲೂ ಅಸಮಾನ್ಯತೆ ಇನ್ನೂ ಬಂದಿಲ್ಲ. ಸೊ ಪ್ರತಿ ವರ್ಷ ಆಕ್ಚುಲಿ ವುಮೆನ್ಸ್ ಡೇ ಶುಡ್ ನಾಟ್ ಬಿ ಸೆಲೆಬ್ರೇಟೆಡ್ ಆನ್ ಒನ್ ಡೇ ಆಸ್ ಪರ್ ಅಸ್. ಪ್ರತಿದಿನ ವುಮೆನ್ಸ್ ಡೇ ಇರಬೇಕು. ಬಟ್ ಸ್ಟಿಲ್ ಒಂದು ಪರ್ಟಿಕ್ಯುಲರ್ ಒಂದು ಡೇ ಇಷ್ಟೊಂದು ದೊಡ್ಡ ಮಟ್ಟದಿಗೆ ಸೆಲೆಬ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಫೋಕಸ್ ಬಂದ್ಬಿಡತ್ತೆ. ಈಗಲೂ ಇನ್ಇಕ್ವಾಲಿಟಿ ಇದೆ, ಮಹಿಳೆಯರಿಗೂ ಇನ್ನೂ ಫ್ರೀಡಮ್ ಕೊಡಬೇಕು, ಡೆವಲಪ್ಮೆಂಟ್ ಕೊಡಬೇಕು, ಸಪೋರ್ಟ್ ಕೊಡ್ಬೇಕಂತ ಒಂದು ಇದು ಬರುತ್ತೆ. ದಟ್ ಇಸ್ ವೈ ಈವನ್ ನೌ ಇಟ್ ಇಸ್ ಕಂಟಿನ್ಯೂಯಿಂಗ್. ಅಂಡ್ ಐ ಫೀಲ್ ಇದು ಇನ್ನೂ ತುಂಬಾ ವರ್ಷ ಕಂಟಿನ್ಯೂ ಮಾಡಲೇಬೇಕು. ಸೊ ದಟ್ ಪೀಪಲ್ ಆರ್ ಅವೇರ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ವುಮೆನ್ ಅಂಡ್ ವಾಟ್ ಸಪೋರ್ಟ್ ದೇ ಶುಡ್ ಡೂ ಅಂಡ್ ವಾಟ್ ಡೆವಲಪ್ಮೆಂಟ್ ಆಫ್ ವುಮೆನ್, ಅದು ಹೆಂಗೆ ಸೊಸೈಟಿ ಇಂಪ್ರೂವ್ಮೆಂಟ್ಗೆ ಹೆಂಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಅದು ಗೊತ್ತಾಗುತ್ತೆ ಎಲ್ರಿಗೂ. ಖಂಡಿತವಾಗಿಯೂ ಕೂಡ ಅನೇಕ ಸ್ಥಳಗಳಲ್ಲೂ ಕೂಡ ಮಹಿಳಾ ಒಂದು ದಿನಾಚರಣೆಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅಥವಾ ಅವರ ಟ್ಯಾಲೆಂಟನ್ನು ಗುರುತಿಸುವಂತಹ ಅನೇಕ ವೇದಿಕೆಗಳು ಆ ಒಂದು ದಿನ ಆಚರಣೆಯನ್ನು ಮಾಡ್ತಾರೆ, ವಿವಿಧ ಸಂಘ ಸಂಸ್ಥೆಗಳು ಅಂತ ಹೇಳ್ಬೋದಾಗಿದೆ. ಶ್ರೋತೃಗಳೇ, ಇದುವರೆಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಈಗ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ನಾನು ನಿಮ್ಮಿಬ್ಬರಿಗೂ ಕೂಡ ಒಂದು ಕ್ವಿಜ್ ಮಾಡಬೇಕು ಅಂತಲೂ ಇದ್ದೀನಿ. ರೆಡಿ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಈಗ ನನ್ನ ಮೊದಲ ಪ್ರಶ್ನೆ ಹೇಗಿದೆ, ವಿಶ್ವ ಮಹಿಳಾ ದಿನಾಚರಣೆ ಯಾವಾಗ ಆರಂಭ ಆಯಿತು? ಒಫಿಷಿಯಲ್ ಅಂದರೆ 1909 ಅದರದ್ದು ಸ್ಟಾರ್ಟ್ ಆಗಿದೆ ಆನ್ ಫುಲ್ ಸ್ಕೇಲ್.
ಅದು ಎಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ಚಂದ್ರಾವತಿ ಅವರೇ? ಅಮೆರಿಕದಲ್ಲಿ. ಅಮೆರಿಕ. ಫಟಾಫಟ್ ಅಂತ ಹೇಳ್ಬಿಟ್ಟು ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಓಕೆ, ಈ ವರ್ಷದ 2024 ಧ್ಯೇಯ ವಾಕ್ಯ ಯಾವುದಾಗಿತ್ತು? ಇನ್ಸ್ಪೈರ್ ಇನ್ಕ್ಲೂಷನ್. ಅದನ್ನು ಕನ್ನಡದಲ್ಲಿ ಹೇಳ್ಬಿಡ್ತೀರಾ ಒಂದ್ಸತಿ? ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರನ್ನು ಸೇರ್ಪಡಿಸುವುದು. ಓಕೆ, ಈ ವರ್ಷದ ಘೋಷವಾಕ್ಯ ಆಗಿತ್ತು ಅಂತ ತಿಳಿಸಿದ್ದೀರಾ. ಶೋಭಾ ಶಿವಶಂಕರನ್ ಅವರೇ, ಸಾರ್ವಜನಿಕ ವಲಯದಲ್ಲಿ ನಿಮಗೆ ಇನ್ಸ್ಪೈರ್ ಆಗಿರುವಂತಹ ಮಹಿಳೆ ಯಾರು? ನಮ್ಮ ಸ್ಟೀಲ್ ಅಥಾರಿಟಿ ಎಕ್ಸ್ ಚೇರ್ಮನ್ ಅವರು ಮಿಸಸ್ ಸೋಮಾ ಮಂಡಲ್ ಅಂತ, ಶಿ ಹ್ಯಾಸ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ಯಾಕೆಂದ್ರೆ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಇಲ್ಲಿ 1 lakh crore ಟರ್ನ್ ಓವರ್ ಇದೆ. ಆಮೇಲೆ ತುಂಬಾ ಮ್ಯಾನುಫ್ಯಾಕ್ಚರ್ 20 million tons ಸ್ಟೀಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು. ಲಾಟ್ ಆಫ್ ಆಕ್ಟಿವಿಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದಟ್. ಆ ಕಂಪನಿಗೆ ನಡೆಸಿ ಅಂಡ್ ಅವ್ರ ಟೆನ್ಯೂರ್ನಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿದೆ ನಮ್ಮ ಕಂಪನಿದು. ಸೊ ಇಟ್ ಈಸ್ ಓನ್ಲಿ ಅವ್ರ ಲೀಡರ್ಶಿಪ್ ಕಿಂತ ಇಷ್ಟೆಲ್ಲ ಅಚೀವ್ ಮಾಡೋಕ್ಕಾಗಿದೆ ಸ್ಟೀಲ್ ಅಥಾರಿಟಿಗೆ. ಅದಕ್ಕೆ ಡೆಫಿನೆಟ್ಲಿ ಅವರೇ ನನ್ನ ಇನ್ಸ್ಪಿರೇಷನ್. ಓಕೆ, ಚಂದ್ರಾವತಿ ಅವರೇ, ಸಾಮಾನ್ಯವಾಗಿ ನಾವು ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಪುರುಷರನ್ನ ಕಾಣೋದು ಸಾಮಾನ್ಯವಾಗಿ. ಆದರೆ ನಿಮ್ಮ VSLನಲ್ಲಿ ಯಾರಾದರೂ ಕೂಡ ಮಹಿಳಾ ಕಾರ್ಮಿಕ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತವ್ರು ಯಾರು ಈ ಥರ? ಖಂಡಿತ ಇದ್ದಾರೆ. ಅವರ ಹೆಸರನ್ನ ಈ ಮೂಲಕ ತಿಳಿಸಿ. ಅವರು JC ರಾಜಮ್ಮ ಅಂತ ಅಧ್ಯಕ್ಷರಾಗಿದ್ರು. 3 ವರ್ಷ 1980s ಅವರು ಅಧ್ಯಕ್ಷರಾಗಿದ್ರು. ಅವರು ನನಗೆ ಇನ್ಸ್ಪೈರ್. ಅವರು ಲಾಸ್ಟ್ ಇಯರ್ ತೀರ್ಕೊಂಡೋದ್ರು. ನಾನು ಅವರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಅವರು ಸ್ಟೆನೋ ಆಗಿದ್ರು. ಅದಕ್ಕೋಸ್ಕರ ನೀವು ಟೈಮ್ ಬ್ಯಾಲೆನ್ಸ್ ಎಲ್ಲ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಅವರು ಕೂಡ ನಿಮ್ಮ ಇನ್ಸ್ಪೈರ್ ಹೇಳ್ಬಿಡು. ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಸ್ಥಾಪಕರು ಯಾರು ಅಂತ ನನ್ನ ಪ್ರಶ್ನೆ. ಇದರ ಸ್ಥಾಪಕರು ಕ್ಲಾರಾ ಜೆಟ್ಕಿನ್ ಅಂತ. ಅವ್ರು ಎಲ್ಲಿಯವರು? ಅವರು ಜರ್ಮನಿಯವರು. ಜರ್ಮನಿ. ಓಕೆ, ಎಲ್ಲ ಮಹಿಳಾ ಶ್ರೋತೃಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮತ್ತೊಂದು ಪ್ರಶ್ನೆ ನನ್ನದು. ಕ್ವಿಜ್ ಕಾರ್ಯಕ್ರಮದಲ್ಲೂ ಕೂಡ ನೀವು ಆನ್ಸರ್ನ ಚೆನ್ನಾಗಿ ಕೊಟ್ಟಿದ್ದೀರಾ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಕಲರ್ ಕೋಡ್ ಕೂಡ ಇರುತ್ತೆ ಅಂತ ಕೇಳ್ಪಟ್ಟಿದೆ. ಹಾಗಾದರೆ ಈ ವರ್ಷದ ಕಲರ್ ಕೋಡ್ ಯಾವುದು? ಈ ವರ್ಷದ ಕಲರ್ ಕೋಡ್ ಪರ್ಪಲ್, ವೈಟ್, ಗ್ರೀನ್. ಪರ್ಪಲ್ ಅಂದ್ರೆ ಜಸ್ಟಿಸ್, ಡಿಗ್ನಿಟಿ. ವೈಟ್ ಅಂದ್ರೆ ಪ್ಯೂರಿಟಿ. ಗ್ರೀನ್ ಅಂದ್ರೆ ಹೋಪ್. ಓಕೆ ಶ್ರೋತೃಗಳೇ, ಈ ವರ್ಷದ ಕಲರ್ ಕೋಡ್ ಯಾವುದು ಅಂತ ಗೊತ್ತಾಯ್ತಾ? ಈಗ ನನ್ನದೊಂದು ಪ್ರಶ್ನೆ ಏನಪ್ಪಾ ಅಂದರೆ, ಈ ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ಅಂದು ಮತ್ತು ಇಂದು ಯಾರಾದರೂ ಕೂಡ ಆನ್ಸರ್ ಕೊಡ್ಬೋದು. ಅವಾಗಿನ ಕಾಲದಲ್ಲಿ ಹೇಗಿತ್ತು, ಈಗಿನ ಕಾಲದಲ್ಲಿ ಹೇಗಿದೆ? ಹಿಂದೆ ಮಹಿಳೆಯರು ಆಚೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಬರೀ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದ್ರು. ಪತಿ ಸೇವೆ, ಮಕ್ಕಳು, ಮನೆ ಇಷ್ಟರಲ್ಲೇ ಇದ್ರು. ಅವ್ರು ಹೊಸಲಿನ ಆಚೆ ಹೋಗ್ತಾನೆ ಇರಲಿಲ್ಲ. ಆದ್ರೆ ಇವತ್ತು ಆ ರೀತಿ ಅಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಈವನ್ ಬೆಂಗಳೂರಿನಲ್ಲಿ ಮೆಟ್ರೋ ಚಾಲಕಿಯರು ಕೂಡ ಮಹಿಳೆಯರೇ ಇದ್ದಾರೆ. ಫ್ಲೈಟ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಇದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಕಾಲ ಕೂಡ ಬದಲಾವಣೆ ಆದಂತೆ ಮಹಿಳೆ ಕೂಡ ಶಿಕ್ಷಣವನ್ನು ಪಡೆದು ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ನೀಡ್ತಾ ಸಮಾಜಕ್ಕೂ ಕೂಡ ಒಂದು ಮಾದರಿಯಾಗಿ ಬಾಳ್ತಾ ಇದ್ದಾರೆ. ಬೇರೆಯವರಿಗೆ ಒಂದು ಸಾಧಕಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಬೋದಾಗಿದೆ. ಈಗ ಕಾರ್ಯಕ್ರಮದ ಕಡೆಯ ಭಾಗವನ್ನು ನಾವು ತಲುಪಿದ್ದೇವೆ. ನೀವು ಮಹಿಳೆಯರಿಗೆ ಏನು ಅಡ್ವೈಸ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಮಹಿಳೆಯರು ತುಂಬಾ ಹೋರಾಟ ಮಾಡ್ತಾ ಇದ್ವಿ. ವಿ ವಾಂಟ್ ಈಕ್ವಲ್ ರೈಟ್ಸ್, ವಿ ವಾಂಟ್ ಟು ಬಿ ಟ್ರೀಟೆಡ್ ಆನ್ ಪಾರ್ ಅಂತ. ಬಟ್ ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಇಸ್ ದಟ್ ನಾವು ಮತ್ತೆ ವೆನ್ ವಿ ಎಕ್ಸ್ಪೆಕ್ಟ್ ಟು ಬಿ ಟ್ರೀಟೆಡ್ ಆನ್ ಪಾರ್ ಅಂಡ್ ಗಿವನ್ ಆಲ್ ಫೆಸಿಲಿಟೀಸ್ ಎವ್ರಿಥಿಂಗ್, ದೆನ್ ಇಟ್ ಈಸ್ ಅವರ್ ಡ್ಯೂಟಿ ಟು ಸಿ ದಟ್ ನಾವು ಈಕ್ವಲಿ ಹಾರ್ಡ್ ವರ್ಕ್ ಮಾಡಿ ಎಕ್ಸ್ಟ್ರಾ ಕನ್ಸೆಷನ್ಸ್ ಏನು ಕೇಳಂಗಿಲ್ಲ. ಇಫ್ ಮ್ಯಾನ್ ಇಸ್ ಟೋಲ್ಡ್ ಟು ಡೂ ದಿಸ್ ಜಾಬ್ and we are told to do this job, ನಾವು ಮಾಡಬೇಕು. ಅದು whatever is there, we have to do the job, and we should prove that we are not inferior to anybody. ಅವರು shoulder to shoulder ಅಂತ ಹೇಳ್ತಾರಲ್ವಾ, we have to walk shoulder to shoulder with men, do the work and prove that we are equally capable.
Then another one important thing what I have to tell all women is that see we have to find time for ourselves. ಯಾಕೆಂದ್ರೆ ನಮಗೆ there is no one else who loves us as much as you yourself. ಹೌದು, ನಮ್ಮ ಬಗ್ಗೆ ನಾವೇ ಕಾಳಜಿ ಮಾಡಲೇಬೇಕು ಅಲ್ಲ ಅಂತ, ಬಿಕಾಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನಮ್ ಮೇಲೆ ಇದೆ. ಸೊ ನಾವು ನಮ್ಮ ಪರವಾಗಿ ನಾವು ಕಾಳಜಿಗೆ ತಗೊಂಡಿಲ್ಲ, ನಾವು ಖುಷಿ ಪಟ್ಟಿಲ್ಲ ಅಂದ್ರೆ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಅವರ್ ಫ್ಯಾಮಿಲಿ ಆಲ್ಸೋ. ಚಿಲ್ಡ್ರನ್ ಆಲ್ಸೋ ದೇ ಲೈಕ್ ಅ ಮದರ್ ಆರ್ ಅ ಫ್ಯಾಮಿಲಿ ಮೆಂಬರ್, ದೇ ಲೈಕ್ ಅ ಲೇಡಿ ಆಫ್ ದ ಹೌಸ್ ಹೂ ಸ್ಪೆಂಡ್ಸ್ ಲೆಸ್ ಟೈಮ್ ಬಟ್ ಇಸ್ ರಿಲ್ಯಾಕ್ಸ್ಡ್ ಅಂಡ್ ಹ್ಯಾಪಿ, ರಾದರ್ ಫುಲ್ ಟೈಮ್ ಮನೇಲೆ ಗ್ರಂಪಿ ಆಗಿ ಯಾವಾಗ್ಲೂ ಕಿರಿಕಿರಿ ಮಾಡ್ಕೊಂಡಿರೋ ತಾಯಿ ಅಥವಾ ವೈಫ್ ಅವ್ರಿಗಿಂತ ದೇ ವಾಂಟ್ ಅ ಹ್ಯಾಪಿ ಪರ್ಸನ್. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, spend time with your friends. Friends are also one energy booster for us, stress reliever for us, alva. So spend time with our friends, develop a hobby along with all your other activities. And one most important thing ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, never feel guilty. ನಾವು ಯಾವಾಗ್ಲೂ all women ನಮ್ಮ ತಲೆನಲ್ಲಿ ಇದ್ದೇ ಇರುತ್ತೆ, I am not taking care of my family, I am not taking care of my job. It's nothing like that. You do your best or everything will be all right and everything will be balanced. So never have that guilt inside you. ಯಾಕೆಂದ್ರೆ we are not God to be perfect in all respect. ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್, ಬಿ ಹ್ಯಾಪಿ ಅಬೌಟ್ ಇಟ್ ಅಂಡ್ ನೆವರ್ ಲೆಟ್ ಗೋ ಆಫ್ ಆಲ್ ಯುವರ್ ಗಿಲ್ಟ್ ಅಂತ ಅಷ್ಟೇ ಹೇಳಕ್ಕೆ ಚೆನ್ನಾಗಿ ಹೇಳಿದ್ರೆ ಖುಷಿ ಆಗತ್ತೆ. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಫಾರ್ ವಿಮೆನ್ಸ್ ಈಕ್ವಾಲಿಟಿ, that equality should begin in the house itself. ಮನೆಯಲ್ಲಿ ಶುರು ಆಗಬೇಕು. ನಾವು ಮನೆಯಲ್ಲಿ ಅರ್ಲಿ ಟೈಮ್ಸು, ಹೌದು, ಮನೆ ಮೊದಲ ಪಾಠಶಾಲೆ. ಮೊದಲೆಲ್ಲ ನಾವು ಬೈಫಿಕೇಟು, ಈ ಕೆಲಸ ಗರ್ಲ್ಸ್ ಮಾಡಬೇಕು, ಈ ಕೆಲಸ ಬಾಯ್ಸು, ಅಂದರೆ ಕುಕ್ಕಿಂಗು, ಕ್ಲೀನಿಂಗು ಇದೆಲ್ಲ ಬರೀ ಹುಡುಗಿಯವ್ರ ಕೆಲಸ. ಹುಡುಗರಂದ್ರೆ ಗೋ ಔಟ್ಸೈಡ್, ಡೂ ಶಾಪಿಂಗ್ ಆ್ಯಂಡ್ ಕಮ್ ಅಷ್ಟೇ. ಈಗ ಅದು ಮನೆಯಿಂದೇ ನಾವು ಚೇಂಜ್, ಆ ಸಿಸ್ಟಮ್ ಚೇಂಜ್ ಮನೆಯಲ್ಲೇ ಸಂಸ್ಕಾರ ಕಲಿಸಿದ್ರೆ, ಈಗ ಇದು ಗಂಡ್ ಮಕ್ಳು ಮಾಡೋ ಕೆಲಸ ಅಲ್ಲ, ಇದು ಹೆಣ್ಮಕ್ಳು ಮಾಡೋ ಕೆಲಸ, ಆ ಥರ ವ್ಯತ್ಯಾಸ ಏನಿಲ್ಲ, ಎಲ್ಲರೂ ಎಲ್ಲ ಮಾಡ್ಬೋದಂತ ಆ ಥರ ಕಲ್ತ್ಕೊಂಡ್ರೆ, ವೆನ್ ದೇ ಗ್ರೋ ಅಪ್, ವೆನ್ ದೇ ಗೋ ಔಟ್ಸೈಡ್, ಅವ್ರದ್ದೇ ಫ್ಯಾಮಿಲಿ ಇದು ಮಾಡಿ ಆದ್ಮೇಲೆ ಅವ್ರಿಗೆ ಆವಾಗ ಅವ್ರಿಗೆ ಏನು ಅನ್ಸಲ್ಲ. ವೈಫ್ ಜೊತೆ, ವೈಫ್ ವರ್ಕಿಂಗ್ ಇರ್ತಾರೆ ಮೋಸ್ಟ್ಲಿ, ಕೋಆಪರೇಟ್ ಮಾಡೋಕ್ಕೆ, ಡಿವಿಷನ್ ಆಫ್ ವರ್ಕ್, ಗೋಯಿಂಗ್ ಔಟ್ಸೈಡ್, ಅದೆಲ್ಲ ಸಣ್ಣ ವಯಸ್ಸಿಂದ ಮನೇಲೇ ಕಲ್ತ್ಕೊಂಡ್ರೆ ಆ ಥರ ಇಂಡೈರೆಕ್ಟ್ಲಿ ಇದು ಒಂದು ಪ್ರೋಗ್ರೆಸಿವ್ ಮೆಂಟಾಲಿಟಿ ಬಂದ್ಬಿಡತ್ತೆ ಮಕ್ಕಳಿಗೆ, ಗೌರವ ಕೊಡೋಕ್ಕೆ. ಹೌದು, ಅದಕ್ಕೆ ಹೇಳ್ತಾರಲ್ವಾ, ವುಮೆನ್ಸ್ ಎಂಪವರ್ಮೆಂಟ್ ಬಿಗಿನ್ಸ್ ಅಟ್ ಹೋಮ್. ಅದೇ ರೀತಿಯಲ್ಲಿ ಚಂದ್ರಾವತಿ ಅವರೇ, ನಮ್ಮನೇನಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಗನಿಗೆ ಕಲಿಸ್ದೆ ಮೇಡಮ್. ಇದು ಅವನಿಗೆ ಕುಕ್ಕಿಂಗ್ ಮಾಡೋದು ಮತ್ತು ಕ್ಲೀನಿಂಗು, ಅಲ್ಲಿ ನಮ್ಮ ಮಗಳಾಗಲಿ ಮಗ ಆಗಲಿ ಯಾವುದೇ ಡಿಫ್ರೆನ್ಷಿಯೇಟ್ ಇಲ್ಲದೇ ಮಗನಿಗೂ ಕೂಡ ಎಲ್ಲ ಕೆಲಸನೂ ಕಲಿಸಿ, ಅದಕ್ಕೆ ನಮಗೇನೂ ತೊಂದರೆ ಅಂತ ಅನ್ನಿಸ್ಲಿಲ್ಲ. ಏಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಸಹ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ರು, ಅದನ್ನೇ ನೋಡಿ ನೋಡಿ ನಮ್ಮ ಮಕ್ಕಳು ಕೂಡ ಕಲಿತರು. ಮಹಿಳಾ ಸಬಲೀಕರಣ ಎಲ್ಲ ಆಗುತ್ತೋ ಅಲ್ಲಿ ಆ ಸಮಾಜದಲ್ಲಿ ಸಂತೋಷ ಮತ್ತು ಮಹಿಳೆಗೆ ಒಂದು ಗೌರವ ಸಿಗತ್ತೋ, ಆವಾಗ ಆ ಮಹಿಳೆ ಗೌರವಾನ್ವಿತವಾಗಿ ಜೀವನ ನಡೆಸಲು ಸಾಧ್ಯ ಆಗತ್ತೆ. ಆಮೇಲೆ ಆಕೆಗೆ ಶಕ್ತಿ, ಅಂದರೆ ಶಕ್ತಿ ಅಂದರೆ ಆ ರೀತಿ ಅಲ್ಲ, ಎಲ್ಲ ಥರದ್ದು ಮಾರಲ್ ಸಪೋರ್ಟ್ ಮಹಿಳೆಗೆ ಸಿಕ್ಕಾಗ ಅವರು ಸಮಾಜದಲ್ಲಿ ಆ ಸಮಾಜವನ್ನು ಇನ್ನೂ ಉತ್ತಮದೆಡೆಗೆ ಕೊಂಡೊಯ್ಬೋದು. ಅಂದರೆ ಮಹಿಳೆಯರಿಗೆ ಒಂದು ಮಹಿಳಾ ಸಬಲೀಕರಣ, ಇವಾಗ ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರು ಸಾಕಷ್ಟು ಯೋಜನೆಗಳನ್ನೆಲ್ಲ ತಂದಿದ್ದಾರೆ, ಮಹಿಳೆಯರಿಗೋಸ್ಕರನೇ ತಂದಿದ್ದಾರೆ. ಅದು ಇಂಪ್ಲಿಮೆಂಟ್ ಆದಾಗ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಬೇಕು, ಎಲ್ಲರೂ ಕೂಡ ಮುನ್ನುಗ್ತಾ ಇರಬೇಕು. ಏನೇ ಕಷ್ಟ ಸುಖ ಏನೇ ಬಂದರೂ ಕೂಡ ಮಹಿಳೆಯರು ಅಂದರೆ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ಒಂದು ದೈವತ್ವವು ಅರಳುತ್ತದೆ ಅಂತ ಹೇಳ್ತಾರೆ. ಅದು ಸಂಸ್ಕೃತದಲ್ಲಿ ಒಂದು ಶ್ಲೋಕನೇ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಣತೆ ತತ್ರ ದೇವತಃ ಅಂತ. ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತದೆಯೋ ಅಲ್ಲಿ ದೈವತ್ವವು ಅರಳುತ್ತದೆ ಅಂತ. ಖಂಡಿತ ಆ ಎರಡು ಪದಗಳಲ್ಲಿ ಎಷ್ಟು ಅಡಕವಾಗಿದೆ ಅಂತ ಹೇಳ್ಬಿಟ್ರೆ ಇದಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಟ್ಟಿಗೆ ಜೊತೆಯಾಗಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ಹಾಡನ್ನು ಕೇಳು ಕೂಡ ನಮಗೆ ಬಹಳ ಖುಷಿ
ಖುಷಿ ಆಯಿತು. ನೀವು ಕೂಡ ಆ ಒಂದು ಕೇರಳದಿಂದ ಬಂದು ಇಷ್ಟು ಸುಂದರವಾಗಿ ಕನ್ನಡಗಳನ್ನು ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದಕ್ಕೂ ಕೂಡ ಖುಷಿ ಆಯಿತು. ನೀವು ಕೂಡ ಈ ಒಂದು ಕಾರ್ಮಿಕರಾಗಿ ಮತ್ತು ಕೆಲಸಗಳನ್ನು ಮಾಡ್ತಾ ಮನೆಯನ್ನು ಕೂಡ ತೂಗಿಸ್ತಾ ಒಂದು ಸಂಸಾರ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಎಲ್ಲ ಮಹಿಳೆಯರಿಗೂ ಕೂಡ ಸ್ಫೂರ್ತಿಯಾಗಿದ್ದೀರಾ. ನಿಮಗೂ ಕೂಡ ನಿಲಯದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ವಂದನೆಗಳು. ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಭದ್ರಾವತಿಯ ವಿಎಎಸ್ಎಲ್ನ ಪ್ರಧಾನ ಹಣಕಾಸು ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ಶಿವಶಂಕರನ್ ಹಾಗೂ ಹಿರಿಯ ಆಡಳಿತ ಸಹಾಯಕಿ ಶ್ರೀಮತಿ ಚಂದ್ರವತಿ ಕೆ ಇವರೊಡನೆ ವಿಶೇಷ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ನಂದಿನಿ ವೈಬಿ.